ಸೊ ಬಟ್ ಭಾಳ ದೊಡ್ಡ ಸಮಸ್ಯೆ. ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ರಂಗ ಆ ಕಡೆ ಇರಲಿ. ಶಾಸಕಾಂಗಕ್ಕೆ ಶಕ್ತಿಯಾಗಿ ಕೆಲಸ ಮಾಡಬೇಕಾಗಿರೋದು ಕಾರ್ಯಾಂಗ. ಬಹುತೇಕ ಇವತ್ತಿನ ಜನಗಳ ಭಾವನೆ ಏನಿರೋದು ಅಂದರೆ ಅಧಿಕಾರಿ ವರ್ಗ ಸಪೋರ್ಟ್ ಮಾಡ್ತಿದೆಯಾ ಅನ್ನೋ ಸಹಜವಾಗಿ ಕಾಣುತ್ತೆ. ಒಂದು ಶಾಸಕಾಂಗ ವಿರುದ್ಧ ಒಂದು ದಿಕ್ಕಲ್ಲಿದ್ದರೆ ಕಾರ್ಯಾಂಗ ಒಂದು ದಿಕ್ಕಲ್ಲಿ ಲೆಕ್ಕಾಚಾರದಲ್ಲಿರುತ್ತೆ. ನಿಮಗೆ ದರ್ಶನ್ ಪುಟ್ಟಣಿಯವರು ಕನಸು ಇದು ನನಸು ಮಾಡಕ್ಕೆ ಹೊರಟಿದ್ದೀರಿ, ಜನ ಖುಷಿಯಾಗಿದ್ದಾರೆ. ಬಟ್ ಅಧಿಕಾರಿ ವರ್ಗ ಹಿಂಗೆ ಕರ್ಕೊಂಡೋಗಿ ವಾರಗಟ್ಟಲೆ ಟೆಂಟ್ ಹಾಕೊಂಡು ಕೆಲಸ ಮಾಡಿಸಿದಿರಲ್ಲ, ಅಧಿಕಾರಿಗಳ ಸಪೋರ್ಟ್ ಹೇಗಿದೆ ಅಂತ ಮಾಡ್ತಿದ್ದಾರೆ. ಅವ್ರಗಳಿಗೂ ಅವ್ರಿಗೆ ಹೇಳಿದ ಅರ್ಥ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ನೀವು ಅರ್ಥ ಮಾಡ್ಕೊಳ್ಳಿ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೂರಿಸ್ಕೊಂಡು ಕೇಳಿದೆ ಬರೀ ರೆವೆನ್ಯೂ ಅವರನ್ನು, ಅವ್ರಿಗೆ ವರ್ಕ್ಲೋಡ್ ಜಾಸ್ತಿ, ಹೌದು, ಫೈಲ್ಗಳಿದೆ, ಡಿಪೆಂಡೆನ್ಸಿ ಜಾಸ್ತಿ. ಈಗ ಅಲ್ಲಿಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಮ್ಯಾಪ್ ಮಾಡಿಸ್ದೆ, RTC ತಿದ್ದುಪಡಿ ಮಾಡೋಕ್ಕೆ ಎಷ್ಟು ಜನ ಕೈ ಬದಲಾಯಿಸ್ಬೇಕು ಅಂತ 15 ಜನ. ಓಕೆ, 15 ಟೇಬಲ್ಗೆ ಹಿಂಗೆ ಹೋಗ್ಬೇಕು. RTC ತಿದ್ದುಪಡಿ ಆಗಬೇಕು. ಇವರಿಂದ ಅಲ್ಲಿಗೆ ಹೋಗ್ಬೇಕು, P1 ತಗೊಂಡು ಹೋಗ್ಬೇಕು, ಇನ್ನೊಂದು ಟೇಬಲ್ ಇಡಬೇಕು, ಅವ್ರು ಅಪ್ರೂವ್ ಮಾಡಬೇಕು, ಅಲ್ಲಿಂದ ಇನ್ನೊಂದು ತಗೊಂಡು ಹೋಗ್ಬೇಕು. ಈ ಥರ ಡಿಪೆಂಡೆನ್ಸಿ ಜಾಸ್ತಿ ಐತೆ ಇಲ್ಲಿ. ಓಕೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್, ಸುಮ್ಮನೆ ಒಂದು ಡಿಪಾರ್ಟ್ಮೆಂಟ್ ಉದಾಹರಣೆ ತಗೊಳ್ತಾ ಇದ್ದೀನಿ. ಅಲ್ಲಿ ಕೇಳಿದಾಗ ನಮ್ಮ ಆಫೀಸ್, ನಮ್ಮ ಇದರಲ್ಲೇ ಕೇಳಿದಾಗ 85% ಜನರು CG ಗ್ರೌಂಡ್ ಮೇಲೆ ಬಂದಿರೋಂಥವ್ರು, ಕಾಂಪೋಸಿಟ್ ಗ್ರೌಂಡ್ ಮೇಲೆ. 2 ಥರ ನೋಡ್ಬೋದು ಅದನ್ನ. ಒಂದನ್ನ ಅವರು ತಂದೆ ತಾಯಿ ತೀರೋದ್ರು ಬಂದರು ಅಂತ. ಇನ್ನೊಂದು ಥರ ನೋಡಿ ಎಷ್ಟು ಸ್ಟ್ರೆಸ್ ಐತೆ ಆ ಡಿಪಾರ್ಟ್ಮೆಂಟ್ಗಳಲ್ಲಿ. 85% ಜನ 60 ವರ್ಷಕ್ಕೆ ಮುಂಚೆ ತೀರೋಗವ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಲೆಕ್ಕ ಅಂದರೆ ನೀವು ಯೋಚನೆ ಮಾಡಿ, ಒತ್ತಡದಲ್ಲಿ ಕೆಲಸ ಮಾಡ್ತಾವ್ರೆ. ಸೊ ಆ ಕಡೆ ಅದನ್ನು ನಾವು ಗಣನೆಗೆ ತಗೊಂಡೇ ಕೆಲಸ ಮಾಡಿಸ್ಬೇಕು. ಖಂಡಿತ. ನಾವೇನು ಕೇಳ್ಕೊಂಡ್ವಿ ಅಂದರೆ ಇದನ್ನ ಒಂದು ಸ್ವಲ್ಪ ಮುಕ್ಕರೀರಿ, ಇದನ್ನ ಒಂದು ಕಡೆಯಿಂದ ತೀರಿಸ್ಬಿಡೋದ. ಈಗ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಎಷ್ಟೊಂದು ಕಡೆ ಈಗ ನೀವೇನು ಲೆಕ್ಕ, ಎಷ್ಟೊಂದು ಜನ ಹೇಳ್ತಾರೆ ಇಷ್ಟು ಅರ್ಜಿಗಳು ಬಂದಿತ್ತು, ಇಷ್ಟು ಕೆಲಸ ಆಯ್ತಾ ಇತ್ತು, ಇಷ್ಟು ನಡೀತಾ ಇದೆ ಅಂತ. ಬೇಗ ಕೆಲಸ ಆಯ್ತಾ ಇದ್ದರೆ ಇವ್ರುಗಳಿಗೂ 1 ವರ್ಷ 1-2 ವರ್ಷ. ಈಗ ನಾವು X ಆಕ್ಸಿಸ್ Y ಆಕ್ಸಿಸ್ ಹಾಕಿದ್ರೆ ಕರ್ವ್ ಸ್ವಲ್ಪ ಹಿಂಗೆ ಮೇಲಕ್ಕೆ ಹೋಗುತ್ತೆ, ಹಿಂಗೆ ನಮ್ಮ ಎಫರ್ಟು. ಬಟ್ ಒಂದು ಸ್ವಲ್ಪ ಆದಮೇಲೆ ಟೇಪರ್ ಆಯ್ತದೆ ಸೀದಾ. ಸೊ ಒಂದು ಸ್ವಲ್ಪ ಆಮೇಲೆ ಕೆಳಗಡೆ ಬರುತ್ತೆ. ಸೊ ಇದು ಇನಿಷಿಯಲ್ ನಾವು ಎಫರ್ಟ್ ಹಾಕಿದ್ರೆ ಕೆಳಗಡೆ ಬರೋಕ್ಕೆ ಸಾಧ್ಯ. ಸೊ ಈ ಥರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರು ಕಷ್ಟಪಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಸ್ಪಂದಿಸಿದ್ದಾರೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.